ಹೇಳ್ಬೇಕು ಅಂದ್ರೆ ಈ ಲಾರಿಗಳೆಲ್ಲ ಬಂದು ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡ್ತಿದ್ ಗಾಡಿಗಳು ಏನು ಒಂಥರ ಇರೋದಾಯ್ತಾ ರೋಡ್ಗಳಲ್ಲಿ ಒಂಥರ ಹಳೇ ಈ ಗಾಡಿಗಳನ್ನ ನೋಡ್ಬಿಟ್ರೆ ಏನೋ ಒಂದ್ ಸ್ವಲ್ಪ ಹಳೆ ನೆನಪುಗಳಿಗೆ ಹೋಗ್ಬಿಡ್ತೀವಿ. ಒಂದ್ 10 ಸೆಕೆಂಡ್ ಇಲ್ಲ ಒಂದ್ 5 ಸೆಕೆಂಡ್ ಏನೋ ಆ ಓಲ್ಡ್ ಮೆಮರೀಸ್ ಹೇಳ್ತಾರಲ್ಲ, ಆ ಓಲ್ಡ್ ಮೆಮರೀಸ್ ಬರ್ತೀವಿ. ಸೊ ಈಗ ಆಟೋ ಓಡಿಸ್ತಾ ಇದ್ದೀನಿ. ಆ ಯಾವ್ದಿದು ನಮ್ಮ ಯಾತ್ರೆ ಆನ್ ಆಗೈತೆ, ರಾಪಿಡ್ ಗುಣ ಆನ್ ಮಾಡ್ಕೋತೀನಿ. ರೆಸ್ಟ್ ಮಾಡಿಲ್ಲ ಇವತ್ತು, ಕಂಟಿನ್ಯೂ ಡ್ಯೂಟಿ ಮಾಡ್ತಿರೋದು. ಇನ್ನ ಒಂದು ಟ್ರಿಪ್ಪು ಹೋಗಿ ಬಂದ್ಬಿಟ್ರೆ ಈ ಕಡೆ ಇಂದಿರಾನಗರ ಎಲ್ಲಾದ್ರೂ HSR ಕಡೆಗೆ ನನ್ನ ಟಾರ್ಗೆಟ್ ಇವತ್ತು ಆಲ್ಮೋಸ್ಟ್ ಆಗೋಗ್ಬಿಡುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಆಗ್ಬಿಡ್ಲಿ ಅಂತ. ಸೊ ಒಂದೇ ಒಂದು ಡ್ಯೂಟಿ ಬಂದ್ಬಿಡಪ್ಪ ಅತ್ತಗೆ. ಇದು ಇಲ್ಲೆಲ್ಲ ಎಲ್ಲೆಲ್ಲೋ ಬರ್ತಿದೆ. ಮಿನಿಮಮ್ ಒಂದೇ ಒಂದು ಡ್ಯೂಟಿ ಬೇಕು, ಒಂದೇ ಒಂದು ಡ್ಯೂಟಿ ಮಿನಿಮಮ್ ಸಿಕ್ಕಿದ್ರು ಡ್ಯೂಟಿ ಮಾಡ್ಬೋದು. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕರೆಕ್ಟಾಗಿ ಡ್ಯೂಟಿಗಳು ಸೆಟ್ ಆಗಲ್ಲ. ಅಂದ್ರೆ ಪಿಕಪ್ ಲಾಂಗು, ಹಂಗಾಗಿ ಸೆಟ್ ಆಗೋದಿಲ್ಲ ಅದು. ಆ ರೀಸನ್ ಇಂದ ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಮುನ್ನೆ ಕುಲ ಅಲ್ಲ, ಅಲ್ಲಿದ್ದೀನಿ ಈಗ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಯಾವ್ದಾದ್ರು ಡ್ಯೂಟಿ ಬಂತು ಅಂದ್ರೆ ಹಾಕೊಂಡು ಹೋದ್ರೆ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ. ಇನ್ನು ಸಾಯಂಕಾಲ ಹೋಯ್ತಾ ಹೋಯ್ತಾ ಹೆಂಗಿರುತ್ತಂತ ಗೊತ್ತಿಲ್ಲ. ಒಂದ್ ಲೈಟಾಗಿ ಧಗೆ ಇದೆ, ಮಳೆ ಬರೋ ತರ ಕೂಡ ಆಗಿದೆ ಸಿಚುವೇಶನ್. ಇಲ್ಲಿ ರೋಡ್ ಆಗಿರೋ ಕಥೆಗಳನ್ನ ನೋಡ್ಬೋದು. ಎಲ್ಲಿ ಏನಾಯ್ತು, ಎಲ್ಲಿ ಊದ್ಕೊಳತ್ತಂತಾನೆ ಗೊತ್ತಿಲ್ಲ. ಇದೊಂದು ರೋಡ್ ರೆಡಿ ಮಾಡಿಬಿಟ್ರೆ ಎಷ್ಟು ಗಾಡಿಗಳು ಓಡಾಡುತ್ತೆ ಇಲ್ಲಿ, ಆದ್ರೆ ರೆಡಿ ಮಾಡೋದಿಲ್ಲ. ಇದು ಕತೆ. ಹೆಂಗಪ್ಪ ಹಿಂಗೆಲ್ಲ ಸರ್ಕಸ್ ಮಾಡ್ಕೊಂಡು ಓಡಿಸ್ಬೇಕು ಅಂತಂದ್ರೆ ಭಾರಿ ಬೇಜಾರಾಗುತ್ತೆ. ಇದ್ರೊಳಗಡೆಲ್ಲ ಗಾಡಿ ಬಿಟ್ರೆ ನೋಡಿ. ಹೌದು, ಆಫ್ ರೋಡಿಂಗು ಆಟೋಗಳಿಗೂ ಆಫ್ ರೋಡ್. ಹೇಳ್ಬೇಕು ಅಂತಂದ್ರೆ ಎಲ್ಲ ಕಡೆನೂ ಪೊಲೀಸವ್ರು ನಿಂತಿರ್ತಾರೆ. ಹಿಂಗೆ ನೋಡ್ಬೋದು, ಎಲ್ಲ ಕಡೆನೂ ಇದಾರಪ್ಪ. ಒಂದ್ ಕಡೆ ಅಂತಲ್ಲ, ಪ್ರತಿಯೊಂದ್ ಕಡೆ ನಿಂತು ಹಿಡಿತಾನೆ ಇರ್ತಾರೆ. ಪ್ರತಿಯೊಂದ್ ಸಿಗ್ನಲ್ ಅಲ್ಲೂ ಕೂಡ ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಬಂದು ಟ್ರಾಫಿಕ್ ಆದ್ರೂ ಕ್ಲಿಯರ್ ಅದೆಲ್ಲ ಇವ್ರು ಹಿಡಿತಾ ಬಿದ್ದವ್ರೆ. ಹೆಲ್ಮೆಟ್ ಇಲ್ದವ್ರು ಯಾರು, ಈ ಗಾಡಿಗಳು, ಗೂಡ್ಸ್ ಗಾಡಿಗಳು ಇಂಥವ್ರಿಗೆಲ್ಲ ಹಿಡ್ಕೊಂಡ್ ಗುಡ್ಡೆ ಹಾಕೊಂತ ಕೂತವ್ರಲ್ಲಿ. ಅಂದ್ರೆ ಇವರು 4 ಗಂಟೆ ಮೇಲೆ ಹಿಡಿಯಂಗಿಲ್ಲ ಅನ್ನೋದು ಏನೋ ರೂಲ್ಸ್ ಇದೆ. ಸಾಯಂಕಾಲ ಒಂದ್ 4 ಗಂಟೆ ಇಂದ ಗಾಡಿಗಳನ್ನ ಪೀಕ್ ಅವರ್ ಅಲ್ಲಿ ಹಿಡಿಯಂಗಿಲ್ಲ ಅಂತ. ಆದ್ರೆ ಇವ್ರು ಇನ್ನ ಆರಾಮಾಗಿ ಹಿಡಿತಾ ಕೂತವ್ರೆ. ಈ ಏರಿಯಾದಲ್ಲಿ ಯಾರು ಅಷ್ಟು ಮೇಲ್ ಅಧಿಕಾರಿಗಳೇನು ಬಂದು ಚೆಕ್ ಮಾಡೋದಿಲ್ಲ. ಆ ರೀಸನ್ ಇಂದ ಇವ್ರು ಈ ಕಡೆ ಎಲ್ಲ ಹಿಡಿತಾರೆ. ಸಿಟಿ ಕಡೆ ಎಲ್ಲ ಸಾಯಂಕಾಲ ಒಂದು 4 ಗಂಟೆ ಮೇಲೆ ಹಿಡಿಯೋದಿಲ್ಲ. ಹಾಗೆ ಒಂದು ಬೆಳಗ್ಗೆ ಹಿಡಿಯಂಗಿಲ್ಲ. ಏನಿದ್ರು ಒಂದು 10 ಗಂಟೆ ಮೇಲೆ ಏನೋ ಚೆಕಿಂಗ್ ಅಂತ ಏನೋ ಮಾಡ್ಕೋಬಹುದು, ಆದ್ರೆ ಮಾಡ್ಬೋದು ಅಷ್ಟೇನೆ. ಇಲ್ಲಿ ಕೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲ ಅಷ್ಟೊಂದು ಟ್ರಾಫಿಕ್ ಆಗದೆ, ಅದನ್ನ ಕ್ಲಿಯರ್ ಮಾಡೋದ್ ಬಿಟ್ಬಿಟ್ಟು ಅಲ್ಲಿ ಹಿಡಿತಾ ಕೂತಾರೆ ಈ ಝೊಮ್ಯಾಟೊ ಹುಡುಗರು, ಆಮೇಲೆ ಸ್ವಿಗ್ಗಿ, ಈ ಗೂಡ್ಸ್ ಗಾಡಿಯವರು
ಅವ್ರನ್ನ ಹಾಕೊಂತವ್ರಲ್ಲಿ. 206 ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಲಾಸ್ಟ್ ಬಾಡಿಗೆ ಕಂಪ್ಲೀಟ್ ಆಯ್ತು ಅನ್ಕೊಂಡಿದೀನಿ. ಇವಾಗ ಟೈಮ್ ಬಂದು 5 ಗಂಟೆ 8 ನಿಮಿಷ. ಎಲ್ಲಿದ್ದೀನಿ ಅಂತಂದ್ರೆ ಅಂಬೇಡ್ಕರ್ ನಗರ, ವಿಪ್ರೋ, ಸರ್ಜಾಪುರ ರೋಡ್. ಇಲ್ಲಿ ಸುಮಾರು ಗಾಡಿಗಳು ನಿಂತಿದ್ದಾವೆ. ಯಾವ್ದಾದ್ರು ಸಿಕ್ಕಿದ್ರೆ ಟುವರ್ಡ್ಸ್ ಮನೆ ಕಡೆಗೆ ಹಾಕೊಂಡು ಹೋಗ್ತೀನಿ ಇನ್ನೊಂದು ಟ್ರಿಪ್ನ. ಇಲ್ಲ ಅಂತಂದ್ರೆ ಹಂಗೆ ಮನೆ ಕಡೆಗೆ ಹೊರಟೆ. ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಯಾವ್ದಾದ್ರು ಸಿಕ್ಕಿದ್ರೆ ಸಿಕ್ಲಿ ಟುವರ್ಡ್ಸ್ ನಮ್ಮ ಮನೆ ಕಡೆಗಂತ. ಸಿಕ್ತು ಅಂದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಯೂಟರ್ನ್ ಮಾಡ್ಕೊಂಡು ಮೇಯ್ನ್ ಆಗಿ ನಾನು ಅವತ್ತು ಹೇಳ್ದೆ, ಹಳೆ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದೇನಪ್ಪಾ ಅಂತಂದ್ರೆ ಈಗ ಒಂದ್ ಸ್ವಲ್ಪ ಬೇಗ ಬೇಗ ಹೋಗಕ್ಕೆ ಪ್ಲಾನ್ ಮಾಡ್ಕೊಂತ ಇದ್ದೀನಿ. ಅದೊಂದು ಮೈಂಡ್ ಸೆಟ್ ನ ಕುಂಡ್ರಿಸ್ಬೇಕು ಅಂತ. ಸೊ ಹಂಗೆ ಮಾಡ್ಕೋಬೇಕು ಅಂತಂದ್ರೆ, ಯಾಕಂದ್ರೆ ನನ್ನ ಯೂಟ್ಯೂಬ್ಗೋಸ್ಕರ ಕೂಡ ಟೈಮ್ ಕೊಡಬೇಕು. ಆ ರೀಸನ್ ಇಂದ ಒಂದ್ ಸ್ವಲ್ಪ ಈ ಬೆಳಗ್ಗೆ ಬೇಗ ಬಂದು ಸಾಯಂಕಾಲ ಬೇಗ ಹೋಗೋ ತರ ಪ್ಲಾನಿಂಗ್ ಅಲ್ಲಿ ಇರೋದು. ಆದ್ರೂ ತುಂಬಾ ಕಷ್ಟ ಆಗ್ತಿದೆ ಆಯ್ತಾ. ಅದೇ ಏನು ಮಾಡಕ್ ಆಗಲ್ಲ. ಇವಾಗ ಪೀಕ್ ಅವರು ಯಾವ್ದು ಡ್ಯೂಟಿಗಳು ಬೀಳ್ತಾವೆ, ಯಾವ್ದು ಸಿಗ್ತಾ ಇರುತ್ತೆ. ಸೊ ನಾನ್ ಅನ್ಕೊಂಡೆ ಇವತ್ತು ಮಳೆ ಬರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಅನ್ಬಿಟ್ಟು ಸಾಯಂಕಾಲ ಮೇಲೆ. ಆದ್ರೆ ಬರ್ಲಿಲ್ಲ. ಬಂತು ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತು ಸೋನೆ ಸೋನೆ ಮಳೆ ಬಂತು. ಆದ್ರೆ ಕಂಟಿನ್ಯೂಸ್ ಆತರ ಮಳೆ ಏನ್ ಬರ್ಲಿಲ್ಲ. ಹಾಗೆ ಲಾಸ್ಟ್ ಮುನೇಕುಲಾಲದಲ್ಲಿದ್ದೆ. ಮುನೇಕುಲಾಲ ಇಂದ ಈ ಕಡೆ ಸರ್ಜಾಪುರ ಕಡೆ ಸಿಕ್ತು. ಅದರಿಂದಾಗಿ ಸ್ವಲ್ಪ ನನಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಸೊ ಒಟ್ಟು ಎಷ್ಟು ಇವತ್ತಿನ ಅರ್ನಿಂಗ್ಸ್ ಆಗಿದೆ ಅಂತ, ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆದ್ರೆ ಈಗ ಸಾಯಂಕಾಲ ಅಷ್ಟು ಏನ್ ಟ್ರಾಫಿಕ್ ಏನು ಅನ್ಸಿಲ್ಲಪ್ಪ, ಚೆನ್ನಾಗೇ ಇತ್ತು. ಆದ್ರೆ ರೋಡ್ಗಳಂತೂ ರೋಡ್ ಚೆನ್ನಾಗಿಲ್ಲ ಆಯ್ತಾ. ರೋಡ್ ಅಧ್ವಾನ ಆಗ್ಬಿಡೈತೆ, ಭಾರಿ ಹಿಂಸೆ ಆಟೋ ಓಡ್ಸಕ್ಕೆ. ಅದು ಆಟೋ ವೀಲ್ಗಳೆಲ್ಲ ಬಂದು ತುಂಬಾ ಚಿಕ್ಕದಲ್ವಾ, ಹಂಗಾಗಿ ಏನಾಗ್ತಿದೆ ಗಾಡಿ ಓಡ್ಸಕ್ ಕೂಡ ಭಾರಿ ಹಿಂಸೆ. ಆ ಗುಂಡಿಗ್ ಬಿಟ್ರೆ ಸಾಕು, ಒಂದೊಂದ್ಸತಿ ಕೆಳಗಡೆ ಇದು ಚಾರ್ಸಿಗೆ ಇಲ್ಲ ಅಂತ ಅಂದ್ರೆ ಸೈಲೆನ್ಸರ್, ಇದು ಎಕ್ಸಾಸ್ಟ್ ಸೈಲೆನ್ಸರ್ ಹೋಗ್ಬಿಟ್ಟು ಟಚ್ ಆಗುತ್ತೆ. ಅದೊಂದು ಸ್ವಲ್ಪ ಬೇಜಾರಾಗ್ತಿದೆ. ಆದ್ರೆ ಇವಾಗ ನೋಡ್ಬೋದು ಇಷ್ಟೊತ್ತಾಯ್ತು ಒಂದೇ ಒಂದು ಡ್ಯೂಟಿ ಕೂಡ ಅಲ್ಲಾಡ್ತಾ ಇಲ್ಲಪ್ಪ. 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ, ನಮ್ಮ ಯಾತ್ರಿ, ರ್ಯಾಪಿಡೋ, ಊಬರ್. ಆದ್ರೆ 3 ಅಪ್ಲಿಕೇಶನ್ ಅಲ್ಲಿ ಕೂಡ ಯಾವ್ದೇ ತರ ಡ್ಯೂಟಿ ಅಲ್ಲಾಡ್ತಾ ಇಲ್ಲ. ವೆದರ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಲೈಟ್ ಆಗಿ ಧಗೆ ಇದೆ, ಮಳೆ ಬರೋ ತರ. ಆದ್ರೆ ಚೆನ್ನಾಗಿದೆ ವೆದರ್. ಹಿಂಗ್ ಕೂಲ್ ಆಗಿತ್ತು ಅಂದ್ರೆ ಗಾಡಿ ಓಡ್ಸಕ್ ಏನೋ ಒಂಥರ ಮಜಾ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದೇನಂತ ಅಂದ್ರೆ ಗ್ಯಾಸ್ ಬಂಕ್ ಬಂತು, ಹೋಯ್ತಾ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಡೋಣ. ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಟ್ರೆ ನಮ್ಗೂ ಕೂಡ ಈಸಿಯಾಗಿರುತ್ತೆ. ಸೊ ಆ ರೀಸನ್ ಇಂದ ನಾನು ಆನ್ ದ ವೇನಲ್ಲೇನೆ. ಅವಾಗ್ಲೇ ಕಸ್ಟಮರ್ ಹಾಕಿದ್ದು, ಆದ್ರೆ ಇವಾಗ ಪೇಮೆಂಟ್ ಬಂದಿರೋದು. ಯಾವ್ದಕ್ಕೂ ಕನ್ಫರ್ಮೇಶನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ. ಅದ್ರ ಜೊತೆಗೇನೆ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಅರ್ನಿಂಗ್ಸ್ ಊಬರ್ ಅಲ್ಲಿ ಅಂತ ಲಾಸ್ ಆಯ್ತು. ಸೊ ಊಬರ್ ಅಲ್ಲಿ ಎಷ್ಟಂದ್ರೆ 476, ಇದ್ರಲ್ಲಿ ತೋರಿಸ್ತಾ ಇಲ್ಲ. ಸೊ ಒಟ್ಟು 2K. ಓಕೆ 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 ಅಂದ್ರೆ 2K ಅಷ್ಟು ನನ್ನ ಅರ್ನಿಂಗ್ಸ್ ಟಾರ್ಗೆಟ್ ನ ಟಚ್ ಮಾಡ್ಕೊಂಡ್ ಬಂದೆ. ಕಂಟಿನ್ಯೂಸ್ ಡ್ಯೂಟಿ ಬೆಳಗ್ಗೆಯಿಂದ. ಗ್ಯಾಸ್ ಎಲ್ಲ ಹಾಕಿಸ್ಕೊಂಡಾಯ್ತು. ಸೊ ನಮ್ಮ ಯೂನಿಫಾರ್ಮ್ ಶರ್ಟ್ ನ ಮಡಚಿ ಇಟ್ಟು ಈಗ ನಾನು ಸೀದಾ ಮನೆ ಕಡೆಗೆ ಹೊರಟೆ ಇದ್ದೀನಿ. ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳೋಣ, ನಾಳೆಗೆ ಯೂಸ್ ಆಯ್ತದೆ. ಸೊ ಇವಾಗ ಒಂದು ಡ್ಯೂಟಿ ಯಾವ್ದೋ ಬರ್ತಿತ್ತು. ಎಲ್ಲಿಗೆ ಅಂತ ಅಂದ್ರೆ ಕೊಲಂಬಿಯಾ ಏಷ್ಯಾ ವೈಟ್ ಫೀಲ್ಡ್ ಅಲ್ಲಿಗೆ. ಒಂದ್ ಮಟ್ಟಕ್ಕೆ ಪರವಾಗಿಲ್ಲ ಇವತ್ತು ಡ್ಯೂಟಿ. ಮಟ್ಟಕ್ಕೆ ಪರವಾಗಿಲ್ಲ ಅನ್ನೋದಕ್ಕಿಂತ ಸಿಕ್ಕಿದ ಬಾಡಿಗೆ ಎಲ್ಲ ವಾಡ್ದಾಕ್ಬಿಟ್ಟೆ. ಹಂಗಾಗಿ ಹೆಂಗೋ ಮ್ಯಾನೇಜ್ ಆಗೋಯ್ತು.
ಬೇಗ ಮನ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಬರ್ಬೋದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಇವಾಗ ನಾನು ಮುಂಚೆ ಬೇಗ ಹೋಗ್ತಿದ್ದೆ. ಆದ್ರೆ ಏನಾಯ್ತು ಅಂದ್ರೆ ಹೋಯ್ತಾ 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 ಯೂಟ್ಯೂಬ್ಗೋಸ್ಕರ ಬೆಳಗ್ಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಅಂದ್ರೆ ಬೆಳಗ್ಗೆ ಎಡಿಟಿಂಗ್ ಮಾಡಿ ಸಾಯಂಕಾಲ ವಿಡಿಯೋನ ಬಿಡ್ತಾ ಇದ್ದಿದ್ದು. ಸೊ ಈಗ ಆತರ ಮಾಡ್ಕೊಳೋದ್ ಬೇಡ. ಏನೇ ಇದ್ರು ಕೂಡನು ಇವಾಗ ನನಗೆ ಈ ಸಾಯಂಕಾಲ ಹೊತ್ತೇನೆ ಟೈಮ್ ಸಿಕ್ಬಿಡುತ್ತೆ. ಒಂದ್ 2 ಅವರ್ 3 ಅವರ್ ಟೈಮ್ ಬೇಕಾಗುತ್ತೆ. ಬೇಕಾದ್ರೆ ಬೇಕಾದ್ರೆ ಎಕ್ಸ್ಪೋರ್ಟಿಂಗ್ ಆಗ್ಬಿಟ್ಟು ಮನ್ಕೊಬಿಡ್ಬೋದು. ಆ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ದೆ, ಸೊ ಈ ತರ ಒಂದು ಐಡಿಯಾ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ, ಒಂದ್ ಸ್ವಲ್ಪ ಟ್ರೈ ಮಾಡೋಣ. ನಮ್ ಕೈಯಲ್ಲಿ ಏನಾಗುತ್ತೆ, ಒಂದು ಪ್ರಯತ್ನ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಪಡೆಯಕ್ಕೋಸ್ಕರ ಒಂದು ಪ್ರಯತ್ನ. ನೋಡೋಣ ಹೆಂಗ್ ಆಗುತ್ತೆ ಅಂತ ಅನ್ಬಿಟ್ಟು. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ 100% ಹಾಗೆ ಆಗುತ್ತೆ. ಡೈಲಿ ಒಂದೇ ತರಾನೇ ಇರುತ್ತಾ ಅಂತಂದ್ರೆ ಹೇಳ್ಲಿಕ್ಕೆ ಆಗೋದಿಲ್ಲ. ಒಂದೊಂದ್ ದಿವಸ ಚೆನ್ನಾಗಿ ಡ್ಯೂಟಿ ಸೆಟ್ ಆಗ್ಬಿಡ್ಬೋದು. ಡ್ಯೂಟಿ ಸೆಟ್ ಆಯ್ತು ಅಂತ ಅಂದ್ರೆ ನಮ್ಗೆ ಬೇಗ ಒಂದು ಈಸಿ ಆಗ್ಬಿಡುತ್ತೆ. ಸಿಕ್ಕಾಬಿಟ್ಟೆ ಧೂಳುಗುರು. ನಮ್ಗೂ ಈಸಿ ಆಗ್ಬಿಡುತ್ತೆ. ಒಂದು ಮನೆಗ್ ಬೇಗ ಬರ್ಬೋದು. ಒಂದೇನೋ ನಮ್ ಕಂಫರ್ಟಬಲ್ ನಮ್ ಕೆಲ್ಸಗಳೇನೈತೆ ಅದನ್ನು ಮುಗಿಸ್ಕೋಬಹುದು. ಫ್ಯಾಮಿಲಿ ಜೊತೆನೂ ಒಂದು ಕ್ವಾಲಿಟಿ ಟೈಮ್ ನ ನಾವು ಸ್ಪೆಂಡ್ ಮಾಡ್ಬೋದು. ಆ ರೀಸನ್ ಇಂದ ಸ್ವಲ್ಪ ಅಂದ್ರೆ ಸಾಯಂಕಾಲ ಬೆಳಗ್ಗೆ ಬೇಗ ಬಂದು ಸಾಯಂಕಾಲ ಬೇಗ ಹೋಗೋ ತರ ಪ್ಲಾನ್ ಮಾಡ್ತಾ ಇದ್ದೀನಿ. ಸೆಟ್ ಆಗ್ಬೇಕಾಯ್ತಾ, ಏನೇ ಆದ್ರೂ ಕೂಡ ಸೆಟ್ ಆಗ್ಬೇಕು. ಮುಂಚೆಯಿಂದಾನು ನಾನ್ ಮಾಡ್ಕೊಂಡ್ ಬಂದಿದ್ದು 9 ಗಂಟೆ 10 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿ ಅದೇ ಟೈಮೇ ಆಗ್ಬಿಡುತ್ತೆ. ಯಾವತ್ತೋ ಒಂದೊಂದ್ ದಿವಸ ಆಗಿಲ್ಲ ಅಂತ ಅಂದ್ರೆ ಏನು ಮಾಡಕ್ ಆಗಲ್ಲ. ಅವತ್ತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡ್ರಾಯ್ತು. ಇಲ್ಲಾಂದ್ರೆ ನಾರ್ಮಲ್ ಕರೆಕ್ಟ್ ಡ್ಯೂಟಿ ಸೆಟ್ ಆಯ್ತು ಅಂದ್ರೆ ಅವರೇಜ್ ಆಗಿ ಒಂದ್ 5-6 ಗಂಟೆಗೆಲ್ಲ ಡ್ಯೂಟಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಈ ತರ ಇತ್ತು ಸ್ನೇಹಿತರೆ. ಇವತ್ತು ನಮ್ಮ ದಿವಸ ಎಷ್ಟು ಗ್ಯಾಸ್ ಹಿಡಿಸ್ತು ಅಂತ ಅಂದ್ರೆ 2K ನನ್ನ ಟಾರ್ಗೆಟ್ ಇರೋದು. 2K ನಲ್ಲಿ ಒಂದು 272 ರುಪೀಸ್ ಅಂದ್ರೆ 272 ರೂಪಾಯಿ ಗ್ಯಾಸ್ ಹಿಡಿಸ್ತಿದ್ದೀನಿ. ಇವತ್ತು ಒಟ್ಟು ಕಿಲೋಮೀಟರ್ ಓಡಿರೋದು 140 ಕಿಲೋಮೀಟರ್ ಓಡಿದೆ. ಡ್ರೈ ರನ್ ಒಂದು 5-10 ಕಿಲೋಮೀಟರ್ ಓಡೈತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾವ್ ಈ ತರ ಡ್ಯೂಟಿ ಬೇಗ ಮಾಡ್ಬೇಕು ಅಂತ ಕಿಲೋಮೀಟರ್ ಡ್ರೈ ರನ್ ನಾವು ಲೆಕ್ಕ ಮಾಡಕ್ ಆಗೋದಿಲ್ಲ. ಒಂದ್ 50-60 ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಹೋಗ್ಬೋದು. ಆದ್ರೆ ಏನು ಮಾಡಕ್ ಆಗಲ್ಲ. ಅದನ್ನ ನಾವು ಲೆಕ್ಕ ಮಾಡಕ್ ಆಗೋದಿಲ್ಲ. ನಾವು ಬೇಗ ಹೋಗ್ಬೇಕು ಅಂತಂದ್ರೆ ಈ ಪ್ಲಾನಿಂಗ್ ಅಂತೂ ಮಾಡ್ಲೇಬೇಕು. ಆ ಟ್ರ್ಯಾಕ್ಟ್ರು ಮಧ್ಯ ರೋಡಲ್ಲೇ ನಿಲ್ಸ್ಕೊಂಡವನಪ್ಪ. ಈ ತರ ಮಾಡ್ಕೊಂಡು ಹೋದ್ರೆ ಏನೋ ಒಂದ್ ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಆವ್ರೇಜ್ ಒಂದು ಡ್ಯೂಟಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ನ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.